ನಮಸ್ಕಾರ. ಹಾಡು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ಮೊಬೈಲ್ ಇಟ್ಕೊಂಡಿರುವಾಗ ನಿಮಗೊಂದು ಸಣ್ಣ ಕ್ಲೂ ಸಿಕ್ಕಿರಬೇಕು. ಇಂದು ಹಾಡಿನ ದಿನ. ಇವತ್ತು ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತಿರೋ ಹಾಡು ಮಹಾಕ್ಷತ್ರಿಯ ಅಂತನ್ನೋ ಒಂದು ಚಿತ್ರದಿಂದ ಆರಿಸಿದ್ದು. ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರುವಂಥ ಚಿತ್ರ. ಆ್ಯಕ್ಚುಲಾಗಿ ಈ ಹಾಡು ಬರುತ್ತಲ್ಲ, ಅದು ಈ ಒಂದು ಹಾಡಿಗೋಸ್ಕರನೇ ಒಂದು ಕ್ರಿಯೇಟ್ ಮಾಡಿರುವಂಥ ಒಂದು ದೃಶ್ಯ ಅದು. ಬಟ್ ಈ ಹಾಡು ಬಹಳ ಅರ್ಥಗರ್ಭಿತವಾಗಿದೆ. ಹಂಸಲೇಖ ಅವರು ತಾವೇ ಬರೆದು ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮತ್ತು ಡಾಕ್ಟರ್ SPB ಅವರು ಅತ್ಯದ್ಭುತವಾಗಿ ಈ ಹಾಡನ್ನು ಹಾಡಿದ್ದಾರೆ. ಈ ಹಾಡನ್ನು ನಿಮ್ಮ ಮುಂದೆ ಹಾಡ್ತಾ ಈ ಹಾಡಿನಲ್ಲಿರೋ ಸಾರ ನಾನು ಏನು ಕಲ್ತ್ಕೊಂಡೆ ಮತ್ತು ಈ ಹಾಡನ್ನು ಹೇಳುವಾಗ ನನ್ನಲ್ಲಿ ಉಂಟಾದ ಕೆಲವು ಚಿಂತನೆಗಳು ಏನು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈಗ ಹಾಡು ನೀವು ಊಹಿಸಿದಂತೆ, ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಹಾಡು ಹೇಳ್ತಾ ಹೇಳ್ತಾ ಇದರ ಸ್ವಲ್ಪ ಪದಗಳ ಆಳಕ್ಕೆ ಇಳಿಯೋಣ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ. ಮರೆತಾಗ ಜೀವನ ಪಾಠ, ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ಮರಿಬೇಡ ಮಗುವಿನ ನಗುವ, ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೆ. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ. ನಿಂತಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ಈ ಹಾಡನ್ನು ಮ್ಯೂಸಿಕ್ ಇಲ್ದಿರೆ ಹಾಡಿದ್ದೀನಿ. ಮ್ಯೂಸಿಕ್ ಜೊತೆ ಈ ಹಾಡನ್ನು ಕೇಳಿಸ್ಕೊಳ್ಳಿ. ಬಹಳ ಸುಂದರವಾಗಿದೆ. ಕೇಳಿದಾಗೆಲ್ಲ ಮನಸ್ಸಿಗೆ ಒಂಥರ ಮುದ ಕೊಡುತ್ತೆ, ಒಂದು ನೆಮ್ಮದಿ ಕೊಡುತ್ತೆ, ಒಂದು ಅರ್ಥ ಕೂಡ ಕೊಡುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಈ ಭೂಮಿ ಬಣ್ಣದ ಬುಗುರಿ,
ಆ ಶಿವ ಚಾಟಿ ಕಣೋ. ಅಂದರೆ ಈ ಭೂಮಿನ ಆಡಿಸ್ತಾ ಇರೋದು, ನಮ್ಮ ಸುತ್ತಮುತ್ತಲ ಆಗ್ತಿರೋ ಕೆಲಸಗಳನ್ನು ನಡೆಸ್ತಾ ಇರೋದು ನಾವುಗಳಲ್ಲ. ಶಿವ ಒಂದು ದೇವರ ಸ್ವರೂಪ ಈ ಹಾಡಿನಲ್ಲಿ. ಸೊ ಆತ ನಡೆಸ್ತಾ ಇದ್ದಾನೆ, ನಾವೆಲ್ಲ ನಡೀತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆಯಲ್ಲ ಈ ಕಲ್ಪನೆ. ನಿಂತಾಗ ಬುಗುರಿಯ ಆಟ, ಕೊಡುತ್ತಾನೆ ಚಾಟಿಯ ಏಟ. ಯಾಕೆ ಕೆಲವು ಸಲ, ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಕೂಡ ಸುಸ್ತಾಗಿ ನಾವು ನಿಂತುಬಿಡ್ತೀವಿ. ನನ್ನ ಕೈಲಿ ಆಗಲ್ಲ ಅಂತ ಡಿಸಪಾಯಿಂಟಾಗಿ ಮಾಡಬೇಕಾಗಿರೋ ಕೆಲಸನ ನಿಲ್ಲಿಸ್ಬಿಡ್ತೀವಿ. ಆಗ ಆ ಚಾಟಿ ಏಟು ನಮಗೆ ಹೊಡೆಯೋದಲ್ಲ, ಅದು ನಮಗೆ ಎಚ್ಚರಿಕೆ ಕೊಡೋದು, ಅದು ನಮ್ಮನ್ನು ಎಚ್ಚರ ಮಾಡೋವಂಥ ಏಟು. ನಾವು ತಿರ್ಗಾ ಎದ್ದೇಳ್ತೀವಿ, ಕೆಲಸದ ಕಡೆ ಆಗಬೇಕಾಗಿರೋ ಕೆಲಸ ಗಮನ ನಮ್ಗೆ ಕೊಡಬೇಕು ಅಂತ ಈ ಹಾಡಿನ ಒಂದು ತಾತ್ಪರ್ಯ. ಎಷ್ಟು ಚೆನ್ನಾಗಿದೆ, ಹೇಗೆ ಜೀವನ ಮಾಡಬೇಕು, ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೀವನ ಬಹಳ ಸಿಂಪಲ್ ಆಗಿದೆ, ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಯಾವ ರೀತಿ ಸಿಂಪಲ್ ಆಗಿದೆ? ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಎಷ್ಟು ಚೆನ್ನಾಗಿದೆ ಅಲ್ಲ. ಕಾಣದ ದೇವರಿಗಿಂತ ಕಣ್ಮುಂದೆ ಇರೋ ದೈವವೇ ಶ್ರೇಷ್ಠ. ಅವರಲ್ಲಿರೋ ಅಥವಾ ಅವರು ಮಾಡಿರೋ ತಪ್ಪುಗಳ ಬಗ್ಗೆ ಕೊರಗದೀರೆ ದೂರದೀರೆ ಅವರು ದೈವ ಕೊಳ್ಳೋಣ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುವು ಕಣೋ. ನಮ್ಮ ಸಂಸ್ಕೃತಿ ಬಹಳ ಶ್ರೀಮಂತವಾದದ್ದು, ಅದನ್ನು ಮರೆತು ನಡೆಯೋದು ಬೇಡ. ಎಷ್ಟು ಚೆನ್ನಾಗಿ ತಿಳಿಸಿದಾರಲ್ಲ ಇದನ್ನು. ಪ್ರತಿಯೊಂದು ಇದನ್ನು ಭರವಸೆಯೇ ಮಗುವು ಕಣ. ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಜೀವನದಲ್ಲಿ ಮಗು ಹೇಗೆ ಇನ್ನೋಸೆಂಟ್, ಅದಕ್ಕೆ ಎಷ್ಟು ಪರಿಶುದ್ಧವಾಗಿರುತ್ತೆ ಅಂತಂದರೆ, ನಮ್ಮ ಭರವಸೆ ಕೂಡ ಅಷ್ಟೇ ಪರಿಶುದ್ಧವಾಗಿರಬೇಕು. ನಮ್ಮ ಭರವಸೆಯಲ್ಲಿ ಯಾವುದೇ ರೀತಿ ಕಲ್ಮಶಗಳಿರಬಾರ್ದು. ಇನ್ನೊಬ್ಬರಿಗೆ ತೊಂದರೆ ಆಗಿ ಅದರಿಂದ ನಾನು ಉದ್ಧಾರ ಆಗಬೇಕು ಅಂತನ್ನೋ ಕಲ್ಪನೆ ಇರಬಾರ್ದು. ಸುಂದರವಾಗಿ ಮಗುವಿನಷ್ಟೇ ನಿಷ್ಕಲ್ಮಶ ಮನಸ್ಸಿನಿಂದ ನಮ್ಮ ಭರವಸೆಗಳನ್ನು ಬೆಳೆಸ್ಕೊಳ್ಳೋಣ, ನಮ್ಮ ಭರವಸೆಗಳನ್ನು ಉಳಿಸ್ಕೊಳ್ಳೋಣ. ಇದರಲ್ಲಿ ಇನ್ನೊಂದಿದೆ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಾಣೋ ಅಂತ. ಇದರಲ್ಲಿ ಮೇಟಿ ಅಂತಂದರೆ ಯು ಆರ್ ಎ ಗೇಟ್ ಕೀಪರ್ ಅಂತೀವಲ್ಲ, ಕಾವಲುಗಾರ ಅಂತ ಅರ್ಥ ಬರುತ್ತೆ. ಈ ಬಾಳು ಸುಂದರವಾದ ನಗರ, ಅದನ್ನು ಸುಂದರವಾಗಿ ಇಡೋದೇನೆ ನಮ್ಮ ಜವಾಬ್ದಾರಿ ಒಬ್ಬ ಮೇಟಿಯಾಗಿ. ಬಹಳ ಅರ್ಥಗರ್ಭಿತವಾದ ಹಾಡು. ನನಗೆ ತುಂಬ ಮನಸ್ಸಿಗೆ ಚಿಂತೆ ಆದಾಗ ನಾನು ಕೇಳುವಂಥ ಹಾಡುಗಳಲ್ಲಿ ಇದು ಒಂದು. ಚಿಂತೆ ದೂರ ಆಗಲ್ಲ, ಆದರೆ ಅದಕ್ಕೆ ಒಂದು ಸ್ವಲ್ಪ ಶಾಂತತೆ ಅಂತೂ ಸಿಕ್ಕಿದೆ. ನಮ್ಮ ಚಿಂತೆ ನಮ್ಮನ್ನು ಚಿತೆಗೆ ಸುಡದೇ ಇರಲಿ, ನಮ್ಮ ಚಿಂತೆ ನಮ್ಮನ್ನು ಚಿತೆಗೆ ತಳ್ಳದೇ ಇರಲಿ. ಚಿಂತೆಗೆ ಸರಿಯಾದ ರೂಪುರೇಷೆ ಕೊಡೋದಕ್ಕೆ ಈ ಥರ ಹಾಡುಗಳು ಬಹಳ ಸಹಾಯ ಆಗುತ್ತೆ. ಈ ಹಾಡು ನಿಮ್ಗೆ ಇಷ್ಟ ಆಗಿದ್ದರೆ, ಈ ಹಾಡಿನ ತಾತ್ಪರ್ಯ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ, ದಯವಿಟ್ಟು ನಿಮ್ಮದೊಂದು ಲೈಕ್ ಇರಲಿ. ನಿಮ್ಮ ಕಾಮೆಂಟ್ ನಿಮಗೇನು ಅನಿಸಿದೆ ಅನ್ನೋದನ್ನು ನನಗೆ ತಿಳಿಸೋದಕ್ಕೆ ಒಂದು ಮೀಡಿಯಮ್ ಅದು. ಸೊ ದಯವಿಟ್ಟು ನಿಮಗೇನು ಅನಿಸಿದರೆ ಅದನ್ನು ಕಾಮೆಂಟಲ್ಲಿ ಹಾಕಿ. ಹಾಡು ಮತ್ತು ಹರಟೆ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಡು ವಿಭಾಗದ ಉದ್ದೇಶನೇ ಜನರನ್ನು ಹಾಡುಗಾರರನ್ನಾಗಿ ಮಾಡೋದು, ಹಾಡೋದಕ್ಕೆ ಪ್ರೇರೇಪಿಸೋದು. ನಿಮ್ಮ ಹಾಡು ಯಾವುದೇ ಇಷ್ಟ ಆದರೂ ಕೂಡ ಅದನ್ನು ದಯವಿಟ್ಟು ಹಾಡಿ ನನಗೆ ಕಳಿಸ್ಕೊಡಿ. ನಮ್ಮ ಚಾನೆಲ್ನಲ್ಲಿ ಅದಕ್ಕೆ ಎಂದೂ ಸರಿಯಾದ ಗೌರವ ಸ್ಥಾನ ಇದ್ದೇ ಇರುತ್ತೆ. ಆ ಹಾಡನ್ನು ವಿಮರ್ಶೆ ಮಾಡೋಣ, ಆ ಹಾಡಿನ ಅರ್ಥ ಜನಗಳಿಗೆ ತಿಳಿಸೋಣ, ಹೆಚ್ಚು ಜನಗಳನ್ನು ಹಾಡು ಹೇಳುವಂಗೆ ಮಾಡೋಣ. ಚೆನ್ನಾಗಿರುತ್ತಲ್ಲ. ಮುಂದಿನ ಸಂಚಿಕೆವರೆಗೆ ನಮಸ್ಕಾರ.